ಯಾಕಮ್ಮ, ನೀನು ಹೋಗಿ ಭೇಟಿ ಮಾಡಿದ್ರೆ ಏನಾದರೂ ಬದಲಾವಣೆ ಆಗ್ಬೋದೇನೋ? ಆಗ್ಬೋದಪ್ಪ, ಆದರೆ ಗುರುಗಳು ನಮಗೆ ಬದುಕು ಕೊಟ್ಟವರು, ಈ ಊರಲ್ಲಿ ಒಂದು ಸ್ಥಾನ ಮಾನ ಕೊಟ್ಟವರು. ನಿಮ್ಮ ತಂದೆಗೆ ನನ್ನನ್ನು, ನಿನ್ನ ತಮ್ಮನಿಗೆ ಸರಸ್ವತಿನ ಮದುವೆ ಮಾಡಿಸಿ ಈ ಮನೆ ದೀಪ ಬೆಳಗೋದಕ್ಕೆ ಕಾರಣ ಆದವರು. ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಬುದ್ಧಿ ಹೇಳ್ದವರು, ಧೈರ್ಯ ತುಂಬಿದವರು. ಯಾವ ಕಾರಣಕ್ಕೆ ಅವ್ರಿಗೆ ಹೇಳಿದಾರೋ ಏನೋ, ಅವ್ರ ಉದ್ದೇಶಕ್ಕೆ ನಾನು ಅಡ್ಡಿ ಆಗೋದು ಬೇಡ. ಹಾ, ಈಗ ನಿನ್ನ ಜಾಣೆ ಆದೆ ನೋಡು. ಬದುಕು ನಾವ್ ಅಂದ್ಕೊಂಡ್ ಹಾಗೆ ನಡೆಯೋಲ್ಲ ಗೋಪಿ. ಅದು ಹೇಗೆಲ್ಲ ಕರ್ಕೊಂಡು ಹೋಗುತ್ತೋ ಹಾಗೆ ನಾವು ಹಿಂಬಾಲಿಸ್ತಾ ಹೋಗಬೇಕು ಅಷ್ಟೇ. ಮನುಷ್ಯನಿಗೆ ಮೋಹ ಮಣ್ಣಿಗೆ ಹೋಗೋವರೆಗೂ ಹೋಗೋದೇ ಇಲ್ಲ, ನಾವೇ ಕಳ್ಕೋಬೇಕು. ಹೆತ್ತ ಕರಳಿಗೆ ಈ ಲೆಕ್ಕಾಚಾರ ಎಲ್ಲ ಗೊತ್ತಾಗಲ್ಲ ಸೀತಕ್ಕ. ಗಂಡಸು ಮೆದುಳಿಂದ ಯೋಚನೆ ಮಾಡ್ತಾನೆ, ಹೆಣ್ಣು ಹೃದಯದಿಂದ ಯೋಚನೆ ಮಾಡ್ತಾಳೆ. ಅದು ನಿಜಾನೇ. ಗುರುರಾಜ, ನಿಂಗೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಪ್ಪ. ಏನಮ್ಮ ಹೀಗೆ ಹೇಳ್ತೀಯ? ನಿನ್ನ ಮಾತನ್ನ ನಾನು ತಪ್ಪಾಗಿ ತಿಳ್ಕೊತೀನ? ಅದೇನು ಅಂತ ಹೇಳಮ್ಮ. ಇರೋ ಆಸ್ತಿಲಿ ವೆಂಕಟನಾಥನಿಗೆ ಏನು ಸಲ್ಲಬೇಕು ಅಂತ ನಿನ್ನ ಮನಸ್ಸಿಗೆ ಬರುತ್ತೋ ಅದನ್ನ ಧಾರಾಳವಾಗಿ ಕೊಟ್ಬಿಡು. ಅವನಿಗೆ ಈ ಲೆಕ್ಕಾಚಾರ ಎಲ್ಲ ಅರ್ಥ ಆಗಲ್ಲ. ಅಮ್ಮ, ಇದನ್ನು ನೀನು ನನಗೆ ಹೇಳಬೇಕಾ? ಅವನು ನನ್ನ ತಮ್ಮ ಕಣಮ್ಮ. ಈ ಮನೇಲಿ ನನಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಅವನಿಗೂ ಇದೆ. ಒಂದು ಹಿಡಿ ಉಪ್ಪಿದ್ರೆ ಅದರಲ್ಲಿ ಅರ್ಧ ಅವನಿಗೆ ಸೇರುತ್ತೆ. ಗೊತ್ತಪ್ಪ, ನೀನೆಂತವನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ತಾಯಿ ಅನ್ನೋ ಸಲಿಗೆಯಿಂದ ಹೇಳಿದೆ ಅಷ್ಟೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಏನು ಹೇಳುತ್ತೋ ಅದನ್ನೆಲ್ಲ ಮಾಡಿಬಿಡು. ನಾಳೆ ಅವನ ಅತ್ತೆ ಮಾವ ತಮ್ಮ ಮಗಳಿಗೆ ಅನ್ಯಾಯ ಆಯಿತು ಅಂತ ಅನ್ಕೋಬಾರ್ದು. ಹಾಗೆ ಆಗ್ಲಮ್ಮ. ಇದನ್ನ ನಾವು ಬೇಕು ಅಂತ ಮಾಡ್ತಿರೋದಲ್ಲ, ಗುರುಗಳ ಆಜ್ಞೆ ಪಾಲಿಸೋದು ನಮ್ಮೆಲ್ಲರ ಕರ್ತವ್ಯ. ನಾನೇ ನಿಂತು ಅವನಿಗೆಲ್ಲ ವ್ಯವಸ್ಥೆನೂ ಮಾಡಿ ಬರ್ತೀನಿ. ನನ್ನನ್ನು ಸಾವಿಂದ ಕಾಪಾಡಿದ ಮಹಾತ್ಮರು ಅವರು ಇವತ್ತು ಇಂಥ ಕಠಿಣ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ತುಂಬ ನೋವಾಗತ್ತೆ. ಶಾಂಭಟ್ರೆ, ನಾನು ಅವ್ರ ಕಾಲು ಹಿಡಿದು ಕೇಳ್ಕೊಳ್ಳ, ಹೀಗೆಲ್ಲ ಮಾಡಬೇಡಿ ಅಂತ. ತಾಯಿ, ಅವರು ಹಿರಿಯರು, ತ್ರಿಕಾಲಜ್ಞಾನಿಗಳು. ಭಗವಂತನ ಕರೆ ಬಗ್ಗೆ ಗೊತ್ತಿರೋದ್ರಿಂದಾನೆ ಅವರು ದೇಹ ತ್ಯಾಗ ಮಾಡ್ಕೊಳ್ಳೋದಕ್ಕೆ ಒಪ್ಪಿರೋದು. ಇಷ್ಟಕ್ಕೂ ದೇಹ ಬಿಡೋದು ಅಂದ್ರೆ ಏನ್ ತಾಯಿ? ಭಗವಂತನ ಸನ್ನಿಧಾನಕ್ಕೆ ತೆರಳೋದು ಅಂತಲ್ವೇ? ದೇವ್ರ ಬಳಿ ಹೋಗೋದಕ್ಕೆ ನಿರ್ಧರಿಸ್ತಾರನ್ನ ತಡೆಯೋದಕ್ಕೆ ನಾವೆಷ್ಟವ್ರು? ಅವ್ರ ಸಂಕಲ್ಪನ ಆ ದೇವರೇ ಬಂದ್ರು ಮುರಿಯಕ್ಕಾಗೋದಿಲ್ಲ ತಾಯಿ. ನಿಮ್ಮ ಮಾತು ನಿಜ ಶಾಂಭಟ್ರೆ. ಅವರಿಗೆ ತಿಳಿಯೋದು ಏನಿದೆ, ನಮ್ಮದು ಅವಿವೇಕ ಅಷ್ಟೆ. ಸರಿಯಾಗಿ ಹೇಳಿದ್ರಿ ತಾಯಿ. ಅವ್ರ ಪ್ರಾಣ ದೇಹನ ಬಿಟ್ಟೋಗೋದು ಕೂಡ ಅವ್ರೀಗ ಉಪವಾಸ ಕೂತಿರೋದ್ರಿಂದ ಅಲ್ಲ. ಅವ್ರ ಮನಸ್ಸು ಮಾಡಿದಿದ್ರೆ ಜಪಮಾಲೆ ಹಿಡಿದ ಮರುಕ್ಷಣನೇ ಯಾತ್ರೆ ಮುಗಿಸ್ಬೋದಾಗಿತ್ತು. ಆದ್ರೆ ಅವರು ಯಾರಿಗೋಸ್ಕರನೋ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಅಥವಾ ಯಾವುದೋ ಒಂದು ಕಾರ್ಯ ಹಾಗೆ ಉಳ್ಕೊಂಡಿರ್ಬೇಕು. ಅದು ಮುಗಿತಿದ್ದಾಗೆ ಬಟ್ಟೆ ಕಳಚಿದಷ್ಟೇ ಸುಲಭವಾಗಿ ದೇಹ ತ್ಯಾಗ ಮಾಡಿಬಿಡ್ತಾರೆ. ನಾವೇ ಸುದ್ದಿ ಕೊಡೋಣ ಅಂತ ಅನ್ಕೊಂಡ್ವಿ. ಅಷ್ಟರಲ್ಲಿ ಸುಧೀಂದ್ರ ಗುರುಗಳೇ ಪರಿಕರ್ಮಿನ ಕಳಿಸಿದ್ದಾರೆ ಅಂತ ಗೊತ್ತಾಯ್ತು. ಗುರುಗಳನ್ನ ಒಂದ್ಸರಿ ಮಾತಾಡಿಸ್ಬೋದಾ? ಇಲ್ಲ ಗೋಪಮ್ಮ, ಅವರು ಕಣ್ ತೆರೆದು ಮಾತಾಡೋದು ಅನುಮಾನ. ನಿನ್ನೆನೆ ಇದು ನನ್ನ ಕೊನೆ ಮಾತು ಅಂತ ಹೇಳಿದ್ರಂತೆ. ತಿಳಿದವರು ಹೇಳೋ ಹಾಗೆ
ಕೈಲಿರೋ ಜಪಮಾಲೆ ನಿಲ್ತು ಅಂದರೆ ದೇಹ ಬಿಟ್ರು ಅಂತಾನೆ ಅರ್ಥ. ಯಾರಿಗಾಗಿ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ಭವಿಷ್ಯ ಆ ದೇವತೆಗಳೇ ಬಂದು ಕರ್ಕೊಂಡು ಹೋಗ್ತಾರೇನೋ ಅಂತ ಅನ್ಸುತ್ತೆ. ಅವರೇ ಸ್ವತಃ ದೇವ್ರ ಹಾಗೆ ಬದುಕ್ತವ್ರು. ದೇವರು ಬರೋದ್ರಲ್ಲಿ ಉತ್ಪ್ರೇಕ್ಷೆ ಏನೂ ಇಲ್ಲ ಬಿಡ್ಬಿಟ್ರೆ. ನಾನು ಯಾವ ಕೆಟ್ಟ ಗಳಿಗೆಯಲ್ಲಿ ಅವ್ರ ಮಾತನ್ನ ವಿರೋಧಿಸಿದ್ನೋ ಅವರು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರು. ನಾನು ಪಾಪಿ. ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ನಮ್ಮ ಪಾಪಗಳನ್ನು ತೊಳೆಯೋ ಗುರುಗಳು ನಿನ್ನನ್ನ ಪಾಪಿ ಆಗೋದಕ್ಕೆ ಹೇಗಮ್ಮ ಬಿಡ್ತಾರೆ? ಮಕ್ಕಳು ಬೇರೆ ಆಗೋದನ್ನ ಯಾವ ತಾಯಿ ಆದರೂ ಸಹಿಸ್ತಾಳೆ ಹೇಳು? ನಿನ್ನ ಸ್ಥಾನದಲ್ಲಿ ಯಾವುದೇ ತಾಯಿ ಆಗಿದ್ರು ಹೀಗೆ ನಡ್ಕೊಂಡಿರೋಳು. ಹೌದಮ್ಮ, ಮೊದಲು ನಾನು ಪಾಪಿ ಅಂತ ಇನ್ನು ನೀನೇ ನಿಂದಿಸ್ಕೊಳ್ಳೋದನ್ನು ನಿಲ್ಲಿಸ್ಬಿಡು. ಅಮ್ಮ, ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡೋಳು ನಾನಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳಬಲ್ಲೆ. ಗೋಪಮ್ಮ, ಶ್ರೀಹರಿ ಇಚ್ಛೆ ಏನಿದೆಯೋ ಅದೇ ನಡೆಯೋದು. ಇಂಥ ಮಕ್ಕಳು, ಇಂಥ ಸ್ವತಂತ್ರನ ಪಡೆದ ನೀನೇ ಮಹಾಪುಣ್ಯವಂತೆ. ಅಂಥದ್ರಲ್ಲಿ ನೀನು ಹೇಗೆ ಪಾಪಿ ಆಗ್ತೀಯಮ್ಮ? ಸಮಾಧಾನ ಮಾಡ್ಕೊ.